ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಜೀನಾ ಮಾರ್ಟಿಸ್. ಫ್ರೆಂಡ್ಸ್, ನಾನು ಇವಾಗ ಬೆಳಿಗ್ಗೆ ಎದ್ದು ನೋಡಿ ಇದು ಫ್ರೂಟ್ಸ್ ತೋರಿಸ್ತೇನೆ. ಏನಂತ ನಿಮಗೆ ಗೊತ್ತಾಗ್ಬೋದು. ಇದು ಬಾಳೆಹಣ್ಣು, ಒಳ್ಳೆ ಹಣ್ಣಾಗಿದೆ. ಇದು ತುಂಬಾ ಅಂದ್ರೆ ತುಂಬಾ ಹಣ್ಣಾಗಿದೆ. ಮತ್ತೆ ಇದು ಅವಕಾಡೋ. ನಿಮ್ಗೆ ಗೊತ್ತಿದೆ ಅಲ್ಲ ಅವಕಾಡೋ ಏನಂತ, ಎಲ್ಲ ಕಡೆ ಸಿಗುತ್ತೆ. ಬಟರ್ ಫ್ರೂಟ್ ಅವಕಾಡೋ ಅಂತ ಹೇಳ್ತಾರೆ, ಬೆಣ್ಣೆ ಹಣ್ಣು ಅಂತ. ಸೊ ಇದು ಸಿಕ್ಕಿದ್ರೆ ಎಲ್ಲಿ ಕೂಡ ಬಿಡಬೇಡಿ ಫ್ರೆಂಡ್ಸ್. ಇದು ಒಂದು ತುಂಬಾ ಒಳ್ಳೆ ಫ್ರೂಟ್. ಇದರಲ್ಲಿ ಸಕ್ಕರೆ ಇಲ್ಲ, ಬಟ್ ಒಂಥರ ಫ್ಯಾಟ್ ಇದೆ. ಅದು ಫ್ಯಾಟ್ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು. ಬಟ್ ಇದರಲ್ಲಿ ತುಂಬಾ ಉಪಯೋಗ ಇದೆ. ಓಕೆ, ಸೊ ನಾನಿವಾಗ ಮಾಡೋದು ಈ ಎರಡು ವಸ್ತುಗಳಿಂದ ಒಂದು ಒಳ್ಳೆ ಐಸ್ ಕ್ರೀಮ್. ಯಾಕಂದ್ರೆ ನನಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಸೊ ನನಗೆ ಸಕ್ಕರೆ ಹಾಕ್ಲಿಕ್ಕೆ ಬೇಡ, ಕ್ರೀಮ್ ಹಾಕ್ಲಿಕ್ಕೆ ಬೇಡ, ಮತ್ತೆ ಯಾವುದು ಮಿಲ್ಕ್ ಎಲ್ಲ ಏನು ಹಾಕದೆ ಇದೊಂದು ನಾನು ಐಸ್ ಕ್ರೀಮ್ ಮಾಡ್ತೇನೆ. ಇವಾಗ ನೋಡಿ ನೀವು ಎಷ್ಟು ಒಳ್ಳೇದಾಗ್ತದೆ ಅಂತ. ಒಮ್ಮೆ ಮಾಡಿ ತಿನ್ನಿ, ಮತ್ತೆ ನೀವು ಐಸ್ ಕ್ರೀಮ್ ಅಂತೂ ಮುಟ್ಟುವುದೇ ಇಲ್ಲ. ಅದೆಲ್ಲ ಆರ್ಟಿಫಿಷಿಯಲ್ ಕೆಮಿಕಲ್ ಹಾಕಿದ ಐಸ್ ಕ್ರೀಮ್ ಅನ್ನು ನೀವು ತರುವುದೇ ಇಲ್ಲ ಮನೆಗೆ. ಈ ತರ ಒಮ್ಮೆ ಐಸ್ ಕ್ರೀಮ್ ಮಾಡಿ ನೋಡಿ, ಎಷ್ಟು ಒಳ್ಳೇದಾಗ್ತದೆ ನೋಡಿ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸೊ ಈ ತರ ಯಾವ್ದು ಐಸ್ ಕ್ರೀಮ್ ಮಾಡೋದು ಅಂತ, ಹೇಗೆ ಮಾಡೋದು ಐಸ್ ಕ್ರೀಮ್ ಅಂತ ನಾನು ಇವಾಗ ತೋರಿಸ್ತೀನಿ. ಫಾಸ್ಟ್ ಆಗುತ್ತೆ. ಓಕೆ, ಬಟ್ ಇದು ಐಸ್ ಕ್ರೀಮ್ ಇದೆಲ್ಲ ಒಂದ್ಸಲ ಮಾಡಿ ಫ್ರೀಸರಲ್ಲಿ ಇಡಬಾರ್ದು. ಓಕೆ, ತುಂಬಾ ದಿನ ಇಟ್ಟರೆ ಫ್ರೀಸರಲ್ಲಿ ಇಡಿ, ಇಲ್ಲಾಂದ್ರೆ ಫ್ರೀಸರಲ್ಲಿ ಇಡಬೇಡಿ. ಒಂದು ದಿನ ನೀವು ಕೆಳಗಡೆ ಇಟ್ಟು ಕೂಲ್ ಆಗುವವರೆಗೆ, ಸ್ವಲ್ಪ ತಣ್ಣಗಾಗುವವರೆಗೆ ಕೆಳಗೆ ಫ್ರಿಜ್ಜಲ್ಲೇ ಇಡಿ, ಮತ್ತೆ ಅದನ್ನು ತಿನ್ನಿ. ಎಷ್ಟು ಒಳ್ಳೇದಾಗ್ತದೆ ನೋಡಿ. ಯಾವ ಐಸ್ ಕ್ರೀಮ್ ಕೂಡ ಇದರ ಮೇಲೆ ಇಲ್ಲ. ಓಕೆ, ಸೊ ಇವಾಗ ಹೇಗೆ ಮಾಡೋದಂತ ನಾನು ಇವಾಗ ತೋರಿಸ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡುವ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡಿ. ಇದು 4ರಲ್ಲಿ ಇದು ಒಳ್ಳೆ ಹಣ್ಣಾಗಿದೆ. ಇದನ್ನು ನಾನು ತೊಳೆದು ತರ್ತೇನೆ. ಸೊ ಈಗ ಇದನ್ನು ನಾನು ತೊಳೆದು ತಂದಿದ್ದೇನೆ. ಇದು ಕಟ್ ಮಾಡುವ. ಸ್ವಲ್ಪ ಕಪ್ಪಾಗಿದೆ, ಪರವಾಗಿಲ್ಲ. ಅದು ಏನಾದರೂ ಗಾಯ ಇದ್ರೆ ಆಗ್ತದೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ. ಇದು ಕಪ್ಪಾದ ಜಾಗ ಸ್ವಲ್ಪ ತೆಗೆಯುವ. ಅದು ಕೆಳಗೆ ಬಿದ್ದ ಸ್ವಲ್ಪ ಕಪ್ಪಾಗಿದೆ. ಓಕೆ, ಸೊ ಇದಕ್ಕೆ ನಾವು ಇವಾಗ ಸ್ಪೂನಲ್ಲಿ ಹಾಕುವ. ಇದು ಒಳ್ಳೆ ಹಣ್ಣಾದ್ರೆ ತೆಗಿಲಿಕ್ಕೆ ಬೇಗ ಬರ್ತದೆ ನೋಡಿ. ಈ ತರ ಇದು ತೆಗೆಯುವಾಗ ಐಸ್ ಕ್ರೀಮ್ ತರನೇ ಆಗುತ್ತೆ ನೋಡಿ. ಇದು ಈಗ ಇದಕ್ಕೆ 2-3 ಬನಾನಾ ಹಾಕುವ. ಒಳ್ಳೆ ಹಣ್ಣಾಗಿದೆ ಇದು. ಸೊ ಒಳ್ಳೆ ಹಣ್ಣಾದ್ರೆ ಒಳ್ಳೇದು. ಯಾಕೆ ಗೊತ್ತುಂಟು, ಅದಕ್ಕೆ ಎಂತ ಸಹ ಒಂದು ವೇಳೆ ದಪ್ಪ ಆದ್ರೆ ಹಾಲೆಲ್ಲ ಹಾಕ್ಬೇಕಂತ ಇಲ್ಲ. ಸೊ ನಾನು ಒಳ್ಳೆ ಹಣ್ಣಾದದ್ದು ತಗೊಂಡಿದ್ದೇನೆ. ಮತ್ತೆ ಇದಕ್ಕೆ ಸ್ವೀಟ್ ಕೂಡ ಏನು ಬೇಡ, ಒಳ್ಳೆ ಹಣ್ಣಾದ್ರೆ. ನಿಮಗೆ ಬೇಕಾದರೆ ಸ್ವಲ್ಪ ಹಾಲಿನ ಪೌಡರ್ ಇದೆಯಲ್ಲ, ಅದನ್ನು ಆ್ಯಡ್ ಮಾಡ್ಬೋದು. ಅದು ಇನ್ನೂ ಕ್ರೀಮಿಶ್ ಆಗ್ತದೆ. ಅದು ಈ ಐಸ್ ಕ್ರೀಮ್ ಈವನ್ ಡಯಾಬಿಟಿಸ್ ಇದ್ದವರು ಕೂಡ ತಿನ್ಬೋದು. ಚಾಕ್ಲೇಟ್ ಎಲ್ಲ ತಿನ್ನುವುದಕ್ಕಿಂತ ಇದು ತಿಂದರೆ ಏನಾಗಲ್ಲ. ಇದು ನ್ಯಾಚುರಲ್, ಇದರಲ್ಲಿ ಏನು ಶುಗರ್ ಇಲ್ಲ ನೋಡಿ. ಸಾಕು, ನಾನು 3 ಹಾಕಿದೆ. ನಿಮಗೆ ಇನ್ನು ಸಿಹಿ ಬೇಕಂದ್ರೆ ನೀವು ಬೇಕಾದ್ರೆ ಸಕ್ಕರೆನೂ ಹಾಕ್ಬಹುದು, ಸಿಹಿ ಬೇಕಂದ್ರೆ. ಇಲ್ಲಾಂದ್ರೆ ಒಂದು ಖರ್ಜೂರ ಹಾಕ್ಬಹುದು, ಇಲ್ಲಾಂದ್ರೆ ಸ್ವಲ್ಪ ಇದಿದೆಲ್ಲ ಜೇನು ಕೂಡ ಹಾಕ್ಬಹುದು. ನಾನು ಏನು ಹಾಕಲ್ಲ, ನನಗೆ ಏನು ಸ್ವೀಟ್ ಬೇಡ, ಇದರದ್ದೇ ಸ್ವೀಟ್ ಸಾಕು. ನಾನು ಎಂತ ಸಾಕು, ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ. ಸಕ್ಕರೆ, ಜೇನು ಅಥವಾ ಇದು ಡೇಟ್ಸ್ ಅಂದ್ರೆ ಖರ್ಜೂರ ಹಾಕ್ಬಹುದು. 1 ನಿಮಿಷ ಗ್ರೈಂಡ್ ಮಾಡಿ ತರುವ. ಓಕೆ, ನೋಡಿ ಐಸ್ ಕ್ರೀಮ್ ರೆಡಿ ಆಯಿತು. ಓಕೆ, ಇದರ ಮೇಲೆ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಹಾಕ್ಬಹುದು, ಇಲ್ಲಾಂದರೆ ಇದರ ಮೇಲೆ ಫ್ರೂಟ್ಸ್ ಹಾಕಿ ತಿನ್ಬಹುದು. ಏನು ಬೇಕಾದರೂ ಹಾಕಿ ತಿನ್ಬಹುದು ಇದರ ಮೇಲೆ. ಸೊ ನಾನು ಕೆಲವೊಮ್ಮೆ ಫ್ರೂಟ್ಸ್ ಹಾಕಿ ತಿಂತೇನೆ, ಬೇಕಾದರೆ ಬಾಳೆಹಣ್ಣೆ ಹಾಕಿ ತಿಂತೇನೆ, ಇಲ್ಲಾಂದರೆ ಮ್ಯಾಂಗೋ ಇದ್ದರೆ ಮ್ಯಾಂಗೋ ಹಾಕಿ, ಯಾವ ಫ್ರೂಟ್ ಕೂಡ ಹಾಕಿ ಇದರ ಮೇಲೆ ತಿನ್ಬಹುದು ನೋಡಿ. ಐಸ್ ಕ್ರೀಮ್ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ. ಇದು ನಾನಿವಾಗ ಫ್ರಿಜ್ಜಲ್ಲಿ ಇಡ್ತೇನೆ, 2 ಗಂಟೆ ಇಡ್ತೇನೆ. ಓಕೆ, ಕೂಲ್ ಆಗ್ತದೆ.
ಮತ್ತು ನಿಮಗೆ ನೋಡಿ ಎಷ್ಟು ಬೇಕು ನೋಡಿ ಅಷ್ಟು ತೆಗೆದು ತಿನ್ಬೋದು. ಓಕೆ, ಸೊ ಇವತ್ತಿನ ನನ್ನ ಐಸ್ ಕ್ರೀಮ್ ಹೇಗನಿಸಿತು ಹೇಳಿ, ನಿಮಗೆ ಚೆನ್ನಾಗಿದೆಯಾ, ಏನಾಯಿತು ಅಂತ ನೀವು ಸಹ ಮಾಡಿ ನೋಡಿ, ಮತ್ತೆ ಹೇಳಿ ಕಮೆಂಟ್ಸ್ ಬೇಕಾದರೆ. ಸೊ ಥ್ಯಾಂಕ್ಸ್ ನಿಮಗೆಲ್ಲರಿಗೂ, ನೋಡಿದವರಿಗೆ. ಮತ್ತು ಈಗ ಒಂದು ನಾನು ಬ್ರೇಕ್ಫಾಸ್ಟಿಗೆ ಅಂತ ನನ್ನ ಹಸ್ಬೆಂಡ್ಗೆ ಒಂದು ಫ್ರೂಟ್ ಕಟ್ ಮಾಡುವಾಗ ಮ್ಯಾಂಗೋ ಕೂಡ ಕಟ್ ಮಾಡ್ತಾ ಇದ್ದೇನೆ. ಇದನ್ನೇ ನಾನು ನನ್ನ ಐಸ್ ಕ್ರೀಮ್ ಮೇಲೆ ಹಾಕಿ ತಿನ್ನುವುದು. ತುಂಬ ಒಳ್ಳೆಯದಾಗ್ತದೆ. ಯಾವ ಫ್ರೂಟ್ ಕೂಡ ಹಾಕ್ಬೋದು. ನಾನು ಮ್ಯಾಂಗೋ ಹಾಕ್ತೇನೆ, ಇವಾಗ ಸೀಸನ್ ಅಲ್ಲ ಮ್ಯಾಂಗೋದು, ಸೊ ನಾನು ಮ್ಯಾಂಗೋ ಹಾಕ್ತೇನೆ. ಹೀಗೆ ನೀವು ಕಟ್ ಮಾಡಿ ಮ್ಯಾಂಗೋ ಕೂಡ ಬೇರೆ ಯಾವ ಫ್ರೂಟ್ಸ್ ಕೂಡ ಹಾಕ್ಬೋದು. ಈವನ್ ನೀವು ಐಸ್ ಕ್ರೀಮ್ ಮಾಡುವಾಗ ಬಾಳೆಹಣ್ಣೆ ಹಾಕಬೇಕಂತ ಇಲ್ಲ, ಸ್ವೀಟ್ ಇದ್ದ ಯಾವುದಾದ್ರೂ ಒಂದು ಮ್ಯಾಂಗೋ ಒಳ್ಳೆ ಹಣ್ಣಾಗಬೇಕು ಮಾತ್ರ, ಯಾಕಂದರೆ ಅದಕ್ಕೆ ಹಾಲೆಲ್ಲ ಹಾಕಿದರೆ ಅದು ಮಿಲ್ಕ್ ಶೇಕ್ ಆಗುತ್ತೆ. ಸೊ ನೀವು ಹೀಗೆ ದಪ್ಪ ಮಾಡಿ ನಿಮಗೆ ಯಾವಾಗ ಬೇಕು ನೋಡಿ, ಐಸ್ ಕ್ರೀಮ್ ತಿನ್ನುವ ಮನಸ್ಸು ಯಾವಾಗ ಆಗ್ತದೆ ನೋಡಿ, ಆವಾಗ ಮಾಡಿ ತಿನ್ನಿ. ನಾನು ಇವಾಗ ಸ್ವಲ್ಪ ಒಂದು ಕಪ್ಪಲ್ಲಿ ಸ್ವಲ್ಪ ನನಗೆ ಬೇಕಾದಷ್ಟು ತೆಗೆದು ಸ್ವಲ್ಪ ಅದ್ರ ಮೇಲೆ ಫ್ರೂಟ್ ಹಾಕಿ ತಿಂತಾ ಇದ್ದೇನೆ. ನೋಡಿ, ನಾನು ಇದೇ ಥರ ಐಸ್ ಕ್ರೀಮ್ ಮಾಡಿ ತಿನ್ನೋದು, ಯಾಕಂದರೆ ನನಗೆ ಅದು ಅಂಗಡಿಯಿಂದ ತಂದ ಸ್ವೀಟ್ ಐಸ್ ಕ್ರೀಮ್ ತಿನ್ನಲಿಕ್ಕೆ ಬೇಡ, ಹೆಲ್ತಿಗೋಸ್ಕರ. ಸೊ ನಾನು ನಿಮಗೂ ಇಷ್ಟ ಆಗ್ಬೋದು ಅಂತ ಭಾವಿಸ್ತೇನೆ. ಧನ್ಯವಾದ ಎಲ್ಲರಿಗೂ, ನನ್ನ ವಿಡಿಯೋ ನೋಡಿದವರಿಗೆ. ಥ್ಯಾಂಕ್ ಯು ಸೋ ಮಚ್.